ಆರ್ತಿ, ನಿನ್ನ ಹೆಂಡತಿ ಎಲ್ಲಿ ಹೋಗಿದೆ? ನೀನು ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ. ನಾನ್ ನಿನಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಎಲ್ಲಿ ಹೋಗಿದ್ದೆ ಆರ್ತಿ? ಸಮಾಧಾನ ಮಾಡ್ಕೊ, ಇದೇಳು. ನಾನ್ ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ನೋಡು, ಇನ್ಮೇಲೆ ಹಾಗೆಲ್ಲ ಮಾಡ್ಬೇಡ. ಮಾಡಲ್ಲ ಅಲ್ಲ ಆರ್ತಿ? ಅಣ್ಣ ಅಣ್ಣ, ಹುಡುಗೆ ನಮ್ಮ ಮೇಲೆ ಇರ್ಬೇಕಾದ್ದು ಭಯ, ಭಕ್ತಿ. ನಿನ್ನ ಪತ್ತೆ ಮಾಡಿದ ಹಾಗೆ ನಿಮ್ಮ ಅಪ್ಪ ಅಮ್ಮನ್ನು ಪತ್ತೆ ಮಾಡಿದ್ವಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಪೂನಾದಲ್ಲಿರೋ ವಿಷಯ ಹೇಳಿದ್ದೇ ಅಭಯ್. ನಿಮ್ಮ ಅಪ್ಪ ಅಮ್ಮನ ಪ್ರಾಣ ಈಗ ನಿನ್ ಕೈಯಲ್ಲಿದೆ. ಒಳ್ಳೆ ಮಾತಿಂದ ನಖರ ಮಾಡ್ದೆ ನನ್ ತಮ್ಮನ ಮದುವೆ ಮಾಡ್ಕೋ. ಏನಾದ್ರೂ ತಕರಾರು ಮಾಡಿದ್ರೆ ಅವರಿಬ್ಬರಿಗೂ ತಿಥಿ ಮಾಡ್ಬೇಕಾಗತ್ತೆ. ಇವಳಿಗೆ ಈ ಮನೆ ಸೊಸೆಯಾಗಿ ಹೇಗಿರ್ಬೇಕು ಅಂತ ಕಲ್ಸು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ ಕತ್ತರಿಸಿ ನನ್ನ ತಮ್ಮನ ಮದುವೆ ಮುಹೂರ್ತದಲ್ಲಿ ಇನ್ನೊಬ್ಬಳ್ ನೆತ್ತಾಕೊಂಡ್ ಬಂದು ಮದುವೆ ಆಗ್ಬೇಕಾಗತ್ತೆ. ಹುಷಾರ್. ಆರ್ತಿ, ನೀನ್ ಈ ತರ ಅಳ್ತಾ ಇದ್ರೆ ಏನು ಲಾಭ ಇಲ್ಲ. ನೀನ್ ಹಣೆ ಬರನೇ ಇಷ್ಟು. ಹೌದು ಆರ್ತಿ, ನೋಡು, ನಾವು ಕೂಡ ನಿನ್ ಹಾಗೆ ಇದ್ವಿ. ಆದ್ರೆ ಈಗ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗ್ತಾ ಇದೀವಿ. ನೋಡು, ನೀನೀಗ ಅಶೋಕವನದಲ್ಲಿ ಸೀತೆ ಇದ್ದ ಹಾಗೆ. ಇಲ್ಲಿ ರಾಮ ಬರಲ್ಲ. ರಾವಣಂದಿರೆ ನಮ್ ಗಂಡಂದಿರ. ಸಮಾಧಾನ ಮಾಡ್ಕೋ. ಅಣ್ಣ, ಏನು? ನಿಮ್ಮನ್ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಬರಕ್ ಹೇಳು. ಆಯ್ತಣ್ಣ. ಆ ಕೆಲ್ಸ ಏನಾಯ್ತು? ಎಲ್ಲ ಮುಗಿತಣ್ಣ. ನಮಸ್ಕಾರ ಸರ್. ಅಭಯ್, ಅಭಯ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಹೇಗಿದೆಯಾ ಅಭಯ್? ಫೈನ್ ಸರ್. ಪಾಂಡು, ಏನ್ ನೋಡ್ತಾ ಇದ್ಯಾ? ನಾನು ಹೇಳಿದ್ನಲ್ಲ, ಅಭಯ್ ಅನ್ನೋ ಹುಡುಗ ಆರ್ತಿ ಸಿಗೋಕೆ ನಮಗ್ ಸಹಾಯ ಮಾಡ್ದ ಅಂತ. ಇವನೇ ತುಂಬಾ ಥ್ಯಾಂಕ್ಸ್ ಫ್ರೆಂಡ್, ತುಂಬಾ ಥ್ಯಾಂಕ್ಸ್. ನಿನ್ನಿಂದ ನನಗೆ ಆರ್ತಿ ಸಿಕ್ಕಿದ್ಲು. ಓಕೆ ಓಕೆ ಓಕೆ. ಏನ್ ಬಾಡಿ, ಏನ್ ಪರ್ಸನಾಲಿಟಿ, ಏನ್ ಈ ಲುಕ್, ಏನು ನಿಮ್ ಗ್ಲಾಮರ್, ವಾ ವಾ ವಾ, ಸೂಪರ್ ಫ್ಯಾಂಟಾಸ್ಟಿಕ್. ಇಷ್ಟೊಳ್ಳೆ ಹುಡುಗನ ಬೇಡ ಅನ್ನೋದಕ್ಕೆ ಹುಡುಗೇನ್ ಲೂಸಾ? ರಿಯಲಿ ಶೀಸ್ ಮಾಡ್ಯಾ? ಅದ್ ಸರಿ, ನೀನೇನ್ ಇಷ್ಟು ದೂರ ಬಂದಿದ್ಯಾ? ದುಡ್ಗಿಡ್ ಏನಾದ್ರು ಬೇಕಾಗಿತ್ತಾ? ಏನ್ ಬಾಡಿ ತೋರಿಸ್ತಾ ಇದೀಯಾ? ಸರ್, ನಿಮ್ ತಮ್ಮನ್ ತರ ನಿಮ್ದು ಒಳ್ಳೆ ಬಾಡಿ ಅಂತ ಗೊತ್ತು. ಸ್ವಲ್ಪ ನಮ್ ಬಾಡಿನ ನೋಡಿ ಸರ್. ಈಗ ನೋಡಿ ಸರ್, ನೋಡಿ ಸರ್, ನನ್ನ 6 ಪ್ಯಾಕ್ಸ್ ಮಾಡ್ಬೇಕಾಗಿದ್ದ ಬಾಡಿನ ಫ್ಯಾಮಿಲಿ ಪ್ಯಾಕ್ ಪ್ರಯೋಜನ ಬಾದರಂಗ್ ಮಾಡ್ಬಿಟ್ಟಿದ್ದಾನೆ ಸರ್. ಯಾರು ಯಾರು ಅಂತ ಕೇಳ್ತಿದಿರಲ್ಲ, ಬೇರೆ ಯಾರು ಅಲ್ಲ ಸರ್, ಆರ್ತಿ ಲವರ್ ಸರ್, ಆರ್ತಿ ಲವರ್ ಸರ್. ಆರ್ತಿಗ್ ಲವರ್ ಇದನ? ಅದ್ ನನಗೂ ಗೊತ್ತಿರ್ಲಿಲ್ಲ ಸರ್. ಆ ಹುಡುಗಿರೋ ಜಾಗನ ನಿಮ್ಗೆ ಹೇಳಿ ನಿಮ್ಗಳಿಗೆ ಹೆಲ್ಪ್ ಮಾಡ್ದೆ. ಈ ವಿಷಯ ಅವನಿಗೆ ಗೊತ್ತಾಗಿ ನನಗೆ ಈ ತರ ಹೊಡೆದಾಕ್ಬಿಟ್ಟ ಸರ್. ಬರೀ ಹೊಡೆದಿದ್ರೆ ಪರವಾಗಿಲ್ಲ ಸರ್, ಆದ್ರೆ ಫ್ಲೈಟ್ ಟಿಕೆಟ್ ಹಾಕೊಟ್ಟು ಖರ್ಚಿಗೆ 10,000 ರೂಪಾಯಿ ಕೊಟ್ಟು ಈ ವಿಷಯನ ನಿಮ್ಗಳಿಗೆ ಹೇಳಿ ಅಂತ ಇಲ್ಲಿ ಕಳಿಸಿದ್ದಾನೆ. ಏನ್ ಹೇಳಿ ಕಳಿಸ್ತಾ? ಆರ್ತಿ ಜೊತೆ ನಿನ್ ತಮ್ಮನ್ ಮದುವೆ ನಡೆಯಲ್ಲ ಏನಂತೆ ಅಂತ ಅವನು ಹೇಳಿದಾನೆ ಸರ್. ನೀವಿಟ್ಟಿರೋ ಅದೇ ಮುಹೂರ್ತದಲ್ಲಿ ಆರ್ತಿ ಕುತ್ತಿಗೆಗೆ ತಾಳಿನ
ನಾನ್ ಕಟ್ತೀನಿ ಏಯ್! ಅಂತ ಅವ್ನು ಹೇಳ್ದ ಸರ್. ನೀವೇನೋ ಆ ಹುಡುಗಿನ ಎದುರಿಸಿ ಬೆದರ್ಸಿ ಎತ್ತಾಕೊಂಬಂದ್ಬಿಟ್ರಿ. ಆದ್ರೆ ನಾನು ನಿಮ್ ಗುಂಡಿಗೆ ಮೇಲೆ ಕಾಲಿಟ್ಟು ಆರ್ತಿನ ಎತ್ತಾಕೊಂಡು ಹೋಗ್ತೀನಿ. ಸಾಕ್ಬಿಡ್ತೀನಿ. ಬಿಡಿ ಸರ್ ಶರ್ಟ್ನ. ಇನ್ನು ಹೇಳೋದ್ ಬಾಕಿ ಇದೆ ಸರ್. ನಿಮ್ಗೆ ನರ್ಕ ಏನು ಅಂತ ನಿಮಿಷಕ್ಕೂ ತೋರಿಸ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದಾನೆ. ಇಷ್ಟೇ ಸರ್ ಅವ್ನು ಹೇಳಿದ್ದು. ಆದ್ರೆ ನಾನ್ ಮಾತ್ರ ಸ್ವಲ್ಪ ಎಮೋಷನಲ್ ಜಾಸ್ತಿ ಹೇಳ್ಬಿಟ್ಟೆ ಅಷ್ಟೇ. ಹೆಸರೇನು? ನನ್ಗೂ ಗೊತ್ತಿಲ್ಲ ಸರ್. ನೋಡಕ್ ಹೇಗಿದ್ದಾನೆ? ಹಾ, ನನ್ ಹೈಟು, ನನ್ ವೇಟು, ನನ್ ಪರ್ಸನಾಲಿಟಿ ಸೇಮ್ ಫಿಸಿಕ್ಕು, ಬಟ್ ನನ್ಕಿಂತ ಸ್ಟ್ರಾಂಗ್ ಸರ್. ಅವನ ನೀನ್ ಗೊತ್ತು ಹಿಡಿತೀಯಾ? ಏನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ಅವನ ಹತ್ರ ಇಷ್ಟು ಒದೆ ತಿಂದಿದ್ದೀನಿ. ಅವ್ನು ಹೇಳಿರೋ ಡೈಲಾಗ್ ನ ಒಂದು ಬಿಡ್ದಂಗೆ ಸೇಮ್ ಎಮೋಷನ್ ನಿಮ್ಮ ಹತ್ರ ವರದಿ ಒಪ್ಸಿದ್ದೀನಿ. ಅವನ ಗುರ್ತಿಡಿತಿ ಅಂತ ಕೇಳ್ತಾ ಇದ್ರಲ್ಲ, ಅವ್ನ್ ಫೇಸ್ ಕಟ್ ನನ್ ಮೈಂಡ್ ಅಲ್ಲಿ ಜೆರಾಕ್ಸ್ ಆಗೋಗಿದೆ ಸರ್. ಏಯ್! ಅಮ್ಮ, ಹಾಗಾದ್ರೆ ಹೋಗೋಣ ನಡಿ. ಎಲ್ಲಿಗೆ? ಆಮ್ಸ್ಟರ್ಡ್ಯಾಮ್ಗೆ. ಯಾಕೆ? ಅವನಲ್ಲೇ ಕತ್ತರಿಸಿ ಹಾಕೋಣ. ಅವನೇ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ಚಿಂದಿ ಓಡಾಯಿಸ್ತೀನಿ ಅಂತ ಹೇಳಿದಾನೆ. ಅಂತದ್ರಲ್ಲಿ ಅಲ್ಲಿಗೆ ದುಡ್ಡು ಖರ್ಚು ಮಾಡ್ಕೊಂಡೋಗಿ ಅವನ ಹತ್ರ ಒದೆ ತಿನ್ನಕ್ ಅಷ್ಟು ದೂರ ಹೋಗ್ಬೇಕಾ? ಅದು ಕರೆಕ್ಟೇ. ಹ್ಮ್, ಬರ್ಲಿ ಇಷ್ಟು ದಿನ ಒಬ್ಬ ಗಂಡಸು ನಮ್ಮ ಮುಂದೆ ಬರ್ದೆ ತುಂಬಾ ಬೋರ್ ಆಗ್ತಾ ಇದೆ. ಬಂದ್ರೆ ಅವನ್ ತಲೆ ಕತ್ತರಿಸಿ ಈ ಮನೆ ದೃಷ್ಟಿ ಬೊಂಬೆ ಮಾಡ್ತೀವಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಸರ್. ಖಂಡಿತ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಆದ್ರೆ ನಂದು ಒಂದೇ ಒಂದು ರಿಕ್ವೆಸ್ಟ್. ಏನು? ನನ್ಗಿಷ್ಟೆಲ್ಲ ಹೊಡೆದಿದ್ದಾನೆ, ಅವನ್ಗೆ ನಾನು ಡೇಟ್ ಹೊಡ್ಕೊಳ್ತೀನಿ ಸರ್. ಅವಕಾಶ ಮಾಡ್ಕೊಡಿ ಸರ್. ಇಲ್ಲೇ ಇದ್ದು ನಿನ್ನ ಆಸೆ ತೀರಿಸ್ಕೋ. ಥ್ಯಾಂಕ್ ಯು ಸರ್. ಸರ್, ಆ ಹುಡುಗಿಗೆ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡಿ ಸರ್. ಯಾಕೆಂದ್ರೆ ನನ್ನ ಮಗ ಬರ್ತಿರೋದೇ ಅವಳಿಗೋಸ್ಕರ. ಅವಳ ಭದ್ರವಾಗಿ ರೂಮ್ ನಲ್ಲಿ ಕೂಡ ಹಾಕಿದ್ದೀನಿ. ಅವಳು ಬಿಡೋ ಉಸಿರು ಕೂಡ ಈ ಬಂಗ್ಲೆ ದಾಟಿ ಆಚೆ ಹೋಗಲ್ಲ. ಏನ್ ಸರ್, ಇಷ್ಟೊಂದ್ ಸ್ಮಾರ್ಟ್ ಆಗಿರೋ ಹುಡುಗನ್ ಜೊತೆ ಹೊರಗಡೆ ಕಳ್ಸೋದನ್ನ ಬಿಟ್ಟು ರೂಮ್ ಅಲ್ಲಿ ಕೂಡ ಹಾಕಿದೀನಿ ಅಂತ ಹೇಳ್ತಾ ಇದೀರಲ್ಲ? ಇವನ್ನ ಕಂಡ್ರೆ ಅವಳು ಉರ್ದು ಬೀಳ್ತಾಳೆ. ಈಗ ನಾನ್ ಬಂದಾಯ್ತಲ್ಲ, ಆ ಚಿಂತೆ ಬಿಟ್ಬಿಡಿ. ಅಂದ್ರೆ ನಿಮ್ ತಮ್ಮನಿಂದ ಆ ಹುಡುಗಿ ನಾಯಿ ಮರಿ ತರ ಓಡಾಡ್ತಾ ಇರ್ಬೇಕು, ಆ ತರ ಮಾಡ್ತೀನಿ. ಈಗ ಆರ್ತಿ ಎಲ್ಲಿದ್ದಾಳೆ? ಮೇಲಿದ್ದಾಳೆ. ಹಾ, ನಾನೊಂದ್ಸಲ ಸೆಕ್ಯೂರಿಟಿ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡ್ ಬರ್ಲಾ? ಹೋಗು ಬೇಗ. ಓಕೆ. ನೋಡಿ ಎಷ್ಟು ಒಳ್ಳೆ ಹುಡುಗ. ಆರ್ತಿ, ನೀನಾ? ನಾನು ಇಲ್ಲಿಗೆ ಯಾಕೆ ಬಂದೆ? ನಿನ್ ಮುಖ ನಂಗೆ ತೋರಿಸ್ಬೇಡ, ನಡಿ ಆಚೆ. ಬಾ, ಇಬ್ರು ಹೋಗೋಣ. ಮುಚ್ಚು ಬಾಯ್. ಪ್ರೀತಿ ಹೆಸರಲ್ಲಿ ನಾಟಕ ಆಡಿ ನನ್ ಇಂಥ ಪರಿಸ್ಥಿತಿಗೆ ತರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ಜೀವನಾನೇ ಹಾಳು ಮಾಡ್ಬಿಟ್ಟೆ. ನಿನ್ನ ಮನ್ಸಾರೆ ಪ್ರೀತಿ ಮಾಡಿದ್ದೀನಿ. ನಾಟಕ ಮಾತ್ರ ಇನ್ನೂ ಮಾಡಿಲ್ಲ. ಇನ್ನು ಮೇಲ್ ಮಾಡ್ತೀನಿ. ನಿನ್ ಬಗ್ಗೆ ಎಲ್ಲ ಹೇಳ್ದೆ, ನನ್ ಬಗ್ಗೆ ನಿಂಗೆ ಏನು ಹೇಳೋದ್ ಬೇಡವಾ? ಇಲ್ಲಿ ನೋಡು, ಇವ್ರು ಯಾರು ಅಂತ ನಿನ್ಗಾಗ್ಲೇ ಅರ್ಥ ಆಗಿರ್ಬೇಕಲ್ಲ. ನಮ್ಮಮ್ಮ. ನಮ್ ತಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಮೇಲೆ ನಮ್ಮಮ್ಮನ ನನ್ನ ಬೆಳೆಸಿದ್ದು. ಲಾಯರ್ ಆಗಿ ಎಷ್ಟೋ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ, ನ್ಯಾಯ ನೀತಿನ ಎತ್ತಿಡಿದಿದ್ದಾರೆ, ಎಷ್ಟೋ ಜನಕ್ಕೆ ನ್ಯಾಯನೂ ಕೊಡ್ಸಿದ್ದಾರೆ. ನಮ್ಮಮ್ಮ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ, ಆ ದೇವ್ರಿಗೂ ಕೂಡ. ಅದಕ್ಕೆ ಅವ್ರನ್ನ ತುಂಬಾ ಬೇಗ ಕರೆಸ್ಕೊಂಡ್ಬಿಟ್ಟ. ನಮ್ಮಮ್ಮ ಸಾಯುವಾಗ ನನ್ಗೆ 12 ವರ್ಷ. ನಾನು ನಮ್ಮಮ್ಮನ ಕೈ ಇಟ್ಕೊಂಡು ಹೇಳ್ದೆ, ಅಮ್ಮ ನನಗೆ ಭಯ ಆಗ್ತಾ ಇದೆ ಅಂತ. ಅದಕ್ಕೆ ನಮ್ಮಮ್ಮ ಏನ್ ಹೇಳಿದ್ರು ಗೊತ್ತಾ? ಭಯ ನಿನ್ನ ನೋಡಿ ಭಯ ಬೀಳ್ಬೇಕು, ಅದಕ್ಕೆ ನಿಂಗೆ ಅಭಯ್ ಅಂತ ಹೆಸರಿಟ್ಟಿದೀವಿ ಅಂತಂದ್ರು. ಜೀವನ ತುಂಬಾ ಚಿಕ್ಕದು ಕಂದ, ಇರೋಷ್ಟು ದಿನ ನ್ಯಾಯವಾಗಿ ಧೈರ್ಯವಾಗಿ ಬದುಕ್ಬೇಕು, ಭಯದಿಂದ ಅಲ್ಲ ಅಂತಂದ್ರು. ಅವತ್ತು ನಮ್ಮಮ್ಮ ಏನ್ ಹೇಳಿದ್ರು ಆ ಮಾತೆ ನನಗೆ ವೇದವಾಕ್ಯ. ಅವತ್ತಿಂದ ಇವತ್ತಿನವರೆಗೂ ಯಾರಾದ್ರೂ ಭಯ ಅಂತ ಹೇಳಿದ್ರೆ ಅವ್ರನ್ನ ನೋಡಿದ್ರೆ ನನ್ ಕೋಪ ಬರುತ್ತೆ, ಅಸಹ್ಯ ಆಗುತ್ತೆ. ಅವ್ರಿಗಿರೋ ಭಯನ ಹೋಗ್ಸಿ ಅವ್ರ ಜೊತೆಲೇ ಇರ್ತೀನಿ. ಅಂಥದ್ರಲ್ಲಿ
ನಾನು ಪ್ರೀತಿಸಿ ಇಷ್ಟಪಟ್ಟಿದ್ದ ಹುಡುಗಿ ದಿನ ಬೈದಿಂದ ಬದುಕ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ನೆ ಇರ್ಲಿ? ಒಬ್ಬ ಗಂಡ್ಸಾಗಿ ನಾನು ನಿನ್ ಕುತ್ತಿಗೆ ತಾಳಿ ಕಟ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನೀನ್ ಯಾರನ್ನ ನೋಡಿ ಭಯ ಬಿದ್ದು ಓಡ್ ಬಂದಿದ್ದೋ ಅವ್ರನ್ನ ಫೋನ್ ಮಾಡಿ ನಾನು ಅಲ್ಲಿ ಕರೆಸ್ದೆ. ಅವ್ರನ್ನ ಅಲ್ಲೇ ಹೊಡಿಬೋದಾಗಿತ್ತು, ಆದ್ರೆ ಅದ್ರಲ್ಲಿ ಥ್ರಿಲ್ ಇರಲ್ಲ. ಅವ್ರ ಊರಲ್ಲೇ ಅವ್ರ ಜನಗಳ ಮಧ್ಯೆ ಹುಚ್ಚನಾಗಿ ಹೊಡ್ದಂಗೆ ಹೊಡಿಬೇಕು. ಅದಕ್ಕೆ ನಿನ್ನ ಇಲ್ಲಿ ಬರೋ ಹಾಗೆ ಮಾಡಿದೆ. ನನಗ್ ತಂದೆ ತಾಯಿ ಇಲ್ಲ, ನಿನಗಿದ್ದು ಇಲ್ದೇ ಇರೋ ಆಗಿದ್ಯಾ, ಅದಕ್ಕೆ ಅವ್ರಗಳನ್ನ ಇಲ್ಲಿ ಕರೆಸ್ದೆ. ಅವ್ರನ್ನ ಮದುವೆನ ಹತ್ತಿರದಿಂದ ನೋಡ್ಬೇಕು, ಮನಸಾರೆ ಆಶೀರ್ವಾದ ಮಾಡ್ಬೇಕು. ಅದನ್ ಬಿಟ್ಟು ಯಾವ್ದೋ ಮೂಲೆಯಲ್ಲಿ ಮದುವೆ ಆಗಿ ಅನಾಥರ ತರ ಬದುಕೋದು ನನಗೆ ಇಷ್ಟ ಇಲ್ಲ ಆರ್ತಿ. ಶತ್ರುಗಳ ಮನೆಗೆ ರಾಜನ್ ತರ ಬಂದಿದ್ದೀನಿ. ಇವ್ರನ್ನೆಲ್ಲ ಬಫೂನ್ ಮಾಡಿ ನನ್ನ ಹೆಸರು ಕೇಳಿದ್ರೆ ಇವ್ರು ಬೈದಿಂದ ನಡಗ್ಬೇಕು. ಹಾಗ ಮಾಡ್ತೀನಿ. ನಮ್ಮ ಮದ್ವೆ ಟೈಮ್ಗೆ ಊರಲ್ಲಿ ಯಾರು ಇವ್ರನ್ನ ನೋಡಿ ಭಯ ಬೀಳ್ಬಾರ್ದು. ಊರಲ್ಲಿರೋ ಜನಗಳನ್ನ ನೋಡಿ ಇವ್ರು ಭಯ ಬೀಳ್ಬೇಕು. ಇದೇ ನಾನಿನ್ನು ಕೊಡೋ ನಮ್ಮ ಮದುವೆ ಉಡುಗೊರೆ. ಈಗ ಹೇಳಾರ್ತಿ, ನಾನ್ ಮಾಡಿದ ತಪ್ಪ? ಭಯ ಪಡ್ಬೇಡಿ, ಬನ್ನಿ. ಬನ್ನಿ ಬನ್ನಿ. ಏನ್ ಸರ್ ಆಗಿ ನೋಡ್ತಾ ಇದ್ದೀರಾ? ಅವಳನ್ನ ಯಾಕೆ ಹೊರಗಡೆ ಕರ್ಕೊಂಡ್ ಬಂದಿದ್ಯಾ? ಸರ್, ಈ ಊರಿನ ಜನ ನಿಮ್ಮನ್ನ ನೋಡಿದ್ರೆ ನಡುಗ್ತಾರೆ, ಭಯ ಬೀಳ್ತಾರೆ. ಅಂತದ್ರಲ್ಲಿ ನೀವ್ ಹೋಗಿ ಇವ್ರನ್ನ ರೂಮಲ್ಲಿ ಕೂಡಾಕಿದ್ರೆ ಬೈದಿಂದ ಕೂಡಾಕಿದ್ರೆ ಅಂತ ಇಡೀ ಊರಿನ ಜನ ಮಾತಾಡಲ್ಲ. ಹುಡುಗ ಹುಡುಗಿ ಹತ್ರ ಇದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಸರ್. ದೂರ ಇದ್ರೆ ಎಲ್ಲಿಂದ ಬರ್ಬೇಕು ಸರ್ ಪ್ರೀತಿ? ನೀವ್ ಈ ತರ ಇವಳನ್ನ ರೂಮಲ್ಲಿ ಕೂಡಾಕಿದ್ರೆ ಇವಳನ್ನ ನೋಡೋಗ್ಬಿಡ್ತಾಳ? ಇಲ್ಲ ಅವನೇನಾರು ಇಲ್ಲಿಗೆ ಬಂದು ಇವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ನೀವೆಲ್ಲ ನನ್ ಕೈ ಬಳೆ ತೊಡ್ಕೊಂಡಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಗಳ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಏಟ್ ತಿಂದ್ರ ಹುಲಿ. ಅವನನ್ನ ಹೊಡ್ದ, ಅದು ಅಲ್ದೆ ಬಲವಂತವಾಗಿ ನಿಮ್ಗಳ ಹತ್ರ ಬೇರೆ ಕಳ್ಸಿದಾನೆ. ಅವನ್ ಮೇಲ್ ಮಾತ್ರ ನಾನು ಸೇಟ್ ತೀರಿಸ್ಕೋತೀನಿ ಸರ್. ಹಾಗಾಗ್ಬೇಕು ಅಂತಂದ್ರೆ ಅವನು ಇಲ್ಲಿಗೆ ಬರ್ಬೇಕು, ಅದನ್ನ ನಾವೆಲ್ಲ ಧೈರ್ಯವಾಗಿ ನೋಡ್ಬೇಕು. ಅದನ್ ಬಿಟ್ಟು ಇವಳನ್ನ ಇವ್ರ ಅಪ್ಪ ಅಮ್ಮನ ರೂಮಲ್ಲಿ ಕೂಡ ಹಿಂಸೆ ಮಾಡಿದ್ರೆ ಏನ್ ಸರ್ ಪ್ರಯೋಜನ? ಅದು ಅಲ್ದೆ ಆ ಫಾರಿನ್ ಪಾರ್ಟಿನ ನೋಡಿದ್ರೆ ಅವಳಿಗೆ ಆಗದೇ ಇಲ್ವಂತೆ. ಅವನೇ ನನ್ನ ಪ್ರೀತ್ಸು ಅಂತ ಹಿಂಸೆ ಮಾಡ್ತಿರ್ತಾನಂತೆ. ಹೌದಾ? ಹಾಗಾದ್ರೆ ನಾನು ಇವಳಿಗೆ ಇಷ್ಟ ಆಗಿದ್ದೀನಾ? ನೀನ್ ಇಷ್ಟ ಆಗಿದ್ದಕ್ಕೆ ತಾನೇ ನಾನ್ ಮದ್ವೆಗೆ ಒಪ್ಕೊಂಡಿದ್ದು. ನೀನ್ ಕುಡ್ತಾ ಹೆಣ್ಮಕ್ಳ ಹತ್ರ ನೀನ್ ನಡ್ಕೊಳ್ಳೋ ರೀತಿ ನನಗಿಷ್ಟ ಆಗ್ಲಿಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಸರ್. ನಿಮ್ ಪರ್ಮಿಷನ್ ಇಲ್ದೆ ಹುಡುಗಿನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ನಿಮಗ್ ಬೇಜಾರಾದ್ರೆ ಹೇಳ್ಬಿಡಿ, ಈಗ್ಲೇ ಕರ್ಕೊಂಡೋಗಿ ರೂಮಲ್ಲಿ ಬಿಟ್ಬಿಡ್ತೀನಿ. ನಡಿ, ಅವ್ರಿಗೆ ಬೇಜಾರಾಗಿದ್ದೆ. ನಡಿ ನಡಿ ನಡಿ. ಬೇಡ. ಗೊತ್ತಿದ್ದು ಮಾಡ್ದ್ಯೋ ಗೊತ್ತಿಲ್ದೆ ಮಾಡ್ದ್ಯೋ, ನೀನ್ ಮಾಡಿದ್ ಕರೆಕ್ಟ್. ಥ್ಯಾಂಕ್ ಯು ಸರ್. ನೀ ಹೇಳ್ದಾಗೆ ಜನ ನಮ್ಮನ್ನ ನೋಡಿ ಭಯ ಪಡ್ಬೇಕು, ನಾವ್ ಯಾರಿಗೂ ಭಯ ಪಡಬಾರ್ದು. ಆರ್ತಿ ಮನೇಲಿ ಅವಳು ಇಷ್ಟ ಬಂದಾಗಿರ್ಲಿ. ಸೂಪರ್ ಸರ್. ಈಗ ನನ್ನ ಆಸೆ ಈಡೇರ್ತಾ ಇದೆ ಅಂತ ನಂಗೆ ಖಂಡಿತ ಅನಿಸ್ತಾ ಇದೆ. ಏನ್ ಆಸೆ? ಅಂದ್ರೆ ಆ ಫಾರಿನ್ ಪಾರ್ಟಿದನ ಅವನ ಮೇಲೆ ಸೇಟ್ ತೀರಿಸ್ಕೊಳ್ಳೋ ಆಸೆ. ವೆರಿ ಗುಡ್. ಏನ್ ಮನೇಲಿ ಯಾರು ಕಾಣಿಸ್ತಾ ಇಲ್ಲ, ಎಲ್ರು ಆಟಕ್ಕೆ ಬಂದು ಸತ್ತೋಗ್ಬಿಟ್ರು. ಓ, ಬದುಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೋ. ಏನ್ ನೀನ್ ಬಂದಿದೀಯಾ? ನಿಮ್ಮಪ್ಪ ಎಲ್ಲೇ? ಅವನು ಬಚ್ಚಿನ ಮೇಲೆ ಜಾರ್ ಬಿದ್ದೋಗ್ಬಿಟ್ಟ, ಅದಕ್ಕೆ ಅವ್ನ ಕೆಲಸ ಎಲ್ಲ ನಾನೇ ನೋಡ್ಕೋತಾ ಇದ್ದೀನಿ. ಏನೋ ನಿಮ್ ತಮ್ಮನ ಮದುವೆ ಆಗೋ ಹುಡುಗಿ ಹೊಡೋಗಿದ್ಲಂತೆ. ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯದಲ್ಲಿ ತಲೆ ಹಾಕ್ಬೇಡ, ತಲೆನೇ ಇರಲ್ಲ. ಅದಲ್ಲ ಊರವರೆಲ್ಲ ಮಾತಾಡ್ಕೋತಾ ಇದ್ರು, ಅದಕ್ಕೆ ಕೇಳ್ದೆ. ಹುಡುಗಿ ಎಲ್ಲಿ? ಸುಧಾ, ಹೋಗು.
ನೀನು ಗೊತ್ತಾ? ಏ ಶಾಸ್ತ್ರಿ, ನೀನೇನ್ ರಾಜ ಇಲ್ಲಿ? ನಾನಲ್ದೆ ಇನ್ ಯಾರು ಇರ್ತಾರೆ ಶಾಸ್ತ್ರಿ? ಇವನು ನೀನು ಗೊತ್ತಾ? ನನ್ನನ್ನ ಆಮ್ಸ್ಟರ್ಡಮ್ ಅಲ್ಲಿ ನೋಡಿದಾನೆ. ನನ್ನನ್ ಮಾತ್ರ ಅಲ್ಲ, ಅವನು ನೋಡಿದಾನೆ. ಅವನ್ಯಾರು? ಆರ್ತಿನ ಲವ್ ಮಾಡ್ತೀನಿ ಅಂತ ಹಿಂದೆ ಬಿದ್ದಿದ್ನಲ್ಲ ಅವನ್ನ. 6 ತಿಂಗಳು ಲವ್ ಮಾಡ್ತಿದ್ನ? ತಲೆ ಕಡಿಸ್ತಾವಲ್ಲ ಇವನು. ನೀನೇ ನೋಡಿದ್ಯಲ್ಲ ಶಾಸ್ತ್ರಿ, ಸೇಮ್ ಹೈಟು ಸೇಮ್ ವೇಟು. ಸುಳ್ಳು ಹೇಳ್ತಾವನೆ. ಹಾ, ಅರ್ಥ ಆಯ್ತು. ಅವ್ನು ನಿನಗಿಂತ ಇಂಟೆಲಿಜೆಂಟ್ ತಾನೆ? ಕರೆಕ್ಟ್ ಪಾಯಿಂಟ್ ಇರ್ದೆ ಶಾಸ್ತ್ರಿ. ಏನ್ ಪಾಯಿಂಟ್ ಏನೋ. ಅವ್ನು ನೋಡಕ್ ಹೇಗಿದ್ದಾನೆ? ಅದನ್ನ ಯಾವ ಬಾಯಿಂದ ಹೇಳಿ? ಏನ್ ಶಾಸ್ತ್ರಿ ಈಗ ಹೇಳ್ತಿದ್ಯಾ? ಅವ್ನ್ ನನ್ನ ಹೊಡೆದಿದ್ದೀನಿ ನೋಡಿದ್ಯಾ ತಾನೆ? ಇದು ಬೇರೆ ಫಿಟ್ಟಿಂಗ. ಹಾ, ನೋಡಿದ್ದೀನಲ್ಲ. ಅವ್ನ್ ನನಗೆ ಚಾಲೆಂಜ್ ಹಾಕಿದ್ದು ನೀನ್ ಕೇಳಿದ್ಯಾ ತಾನೆ? ಕೇಳಿದ್ದೀನಲ್ಲ. ಆರ್ತಿನ ನಿಮ್ ತಂದೆ ಇಟ್ರ ಮುಹೂರ್ತದಲ್ಲೇ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತಾನೆ? ನೀನ್ ಹೇಳಿದ್ಮೇಲೆ ಮಾಡೇ ಮಾಡ್ತೀಯಾ? ಇವ್ನ್ ಮಾಡ್ತಾನೆ. ಏಯ್, ಅಪ್ಶಕನ ಮಾತಾಡಿದ್ರೆ ನಿನ್ನ ಹುಟ್ಟಲ್ಲಿ ಆರಿಸ್ಬಿಡ್ತೀನಿ. ನೀವು ನನಗ್ ಹೊಡಿಯೋದಿರ್ಲಿ, ದಮ್ಮಿದ್ರೆ ಅವ್ನ್ ಹೊಡೀರಿ. ನನ್ ಕೈ ಸಿಗ್ಲಿ. ಸರಿ, ಇವ್ನ್ ಹೊಡೀರಿ. ಶಾಸ್ತ್ರಿ, ಇವ್ನ್ಗೆ ಯಾಕೆ ಹೊಡಿಬೇಕು? ಇವ್ನ್ ಹೊಡ್ದ, ಅವ್ನ್ ಹೊಡ್ದ. ಇಬ್ಬರಿಗೂ ಅರ್ಧ ಗಂಟೆ ಗಲಾಟೆ ಆಯ್ತು. ಇವ್ನ್ ಸೋತ, ಅವ್ನ್ ಗೆದ್ದ, ಗೊತ್ತಾ? ಶಾಸ್ತ್ರಿ ಟ್ರ್ಯಾಕ್ ಚೇಂಜ್ ಮಾಡ್ತಿದ್ಯಾ? ನೀ ಸುಮ್ನಿರಪ್ಪ. ಇವ್ರು ನಿನಗೆ ಹೊಡಿತಿದ್ಮೇಲೆ ಅವ್ನಿಗೆ ಹೆಂಗ್ ಹೊಡಿತಾರೆ? ಹಾಗಂತ ನಾನು ಇವ್ರನ್ನೆಲ್ಲ ಹೊಡೆಯಕ್ಕಾಗುತ್ತಾ? Yes. ಇವ್ರು ಇಷ್ಟ ಜನ ಇದ್ದಾರೆ, ನಾನು ಒಬ್ಬ. ಅದು ಅಲ್ಲದೆ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್. ಹೌ ಕ್ಯಾನ್ ಐ ಬೀಟ್ ದೆಮ್? ನೀನ್ ಹಿಂಗೆ ಇವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ರೆ ಅವ್ನ್ ಬಂದು ಇವ್ರನ್ನ ಹಿಗ್ಗ ಮುಖ ಜಡ್ದು ಬಿಡ್ತಾನೆ. ಅದಕ್ಕೆ ಹೇಳೋದು, ಇವ್ರು ಪವರ್ಫುಲ್ ಆಗಿದ್ದಾರೆ ಅಂತ ಗೊತ್ತಾಗದೆ ಹೆಂಗೆ, ಅವ್ನ್ ಬಂದಾಗ ಇವ್ರು ಜಾಗೃತಿಯಾಗಿ ಇರೋದು ಹೆಂಗೆ? ಹಾಗಂತ್ಯಾ? ನಮ್ ತಾಯಣಗು ಈಗೂ ಅಂತ್ಯಾ? ಹ್ಮ್. ಸರ್, ಶಾಸ್ತ್ರಿ ಹೇಳೋದು ನನ್ಗೆ ಸರಿ ಅನಿಸ್ತಾ ಇದೆ. ನಿಮ್ಗೇನ್ ಅನಿಸ್ತಾ ಇದೆ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಓಕೆ ನೋಡಿ ಫ್ರೆಂಡ್ಸ್, ನಾನು ಅನ್ಕೋಬೇಡಿ, ಅವನು ಅನ್ಕೊಂಡ್ ನಾನು ನೋಡಿರಿ. ಬಟ್ ಯಾರು ಬೇಜಾರ್ ಮಾಡ್ಕೋಬೇಡಿ. ಓಕೆ ಸರ್? Okay. ಶಾಸ್ತ್ರಿ ಗುಡ್. ಬನ್ರಪ್ಪ, ಕಜೆ ಇಸ್ಕೊಳ್ರು, ಬೇಗ ಇಸ್ಕೊಳ್ರು. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ರೆಡಿನಾ? ಬನ್ನಿ. ಹೇಳು, ಯಾರು ಅಂತ ಹೊಡಿತಾ ಇದ್ಯಾ? ಅವನು ಅದು ವೆರಿ ಗುಡ್. ಬೇಜಾರಿಲ್ಲ ತಾನೆ? ಒಂದ್ ನಿಮಿಷ. ಹಲೋ ಸರ್. ನನ್ ನೋಡಿ. ನಾನ್ ಹೆಂಗ್ ಸರ್ ನಿಮ್ಗೆ ಹೊಡಿಲಿ? ಪರವಾಗಿಲ್ಲ, ಹೊಡಿ. ಸರಿ ಸರ್. ಓಕೆ ಸರ್. ಜೋರಾಗಿ ಹೊಡಿ. ಸರ್, ನಿಮ್ಮನ್ನ ಕಂಡ್ರೆ ಭಯ ಅವನ್ಗೆ. ಏನು ಆಗಲ್ಲ, ಹೊಡಿ. ಕೇಳಿ ಕೇಳಿ ಓಡಿಸ್ಕೊತಾನಲ್ಲಪ್ಪ. ಜೋರಾಗಿ ಹೊಡಿ. ಶಾಸ್ತ್ರಿ ಬೇಡ ಸರ್, ಅದು ಪರವಾಗಿಲ್ಲ, ಹೊಡಿ. ಓಕೆ ಸರ್. ಏನ್ ನಡೀತಾ ಇದೆ? ಎದೋಳ್ರಪ್ಪ, ಎಲ್ಲಾ ದರಿದ್ರ ನನ್ ಮಕ್ಕಳು ಎದೋಳ್ರು. ಏನಿದೆಲ್ಲ? ಅಯ್ಯೋ ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬೇಜಾರ್ ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಿಮ್ ಮನೇಲಿ ನಿಮ್ ಕಡೆಯವ್ರನ್ನ ಇದ್ರಲ್ಲಿ ನಿನ್ ತಪ್ಪೇನಿದೆ? ಆ ಫಾರಿನ್ ಪಾರ್ಟಿ ಕಟ್ಟಿನ ನೀನ್ ಕಟ್ಟಿನ ಅಂತ ಅವ್ರ ತಾನೇ ಕೇಳಿ ಹೊಡ್ಸ್ಕೊಂಡಿದ್ದು. ಬುದ್ಧಿ ಇದೆಯಾ ನಿಂಗೆ? ಗೊತ್ತಾಗಲ್ವಾ? ಸರ್, ಈ ಮಗುಗೆ ಯಾಕೆ ಸರ್ ಬೈತೀರಾ? ಈ ದರಿದ್ರ ಮುಂಡೆ ಹೋಗಿರಿ ಸರ್. ನೋಡಿ ಹೆಂಗ್ ತಿನ್ ಬೆಳೆದ್ ನಿಂತವೆ. ಕಿತ್ತೋದ್ ನನ್ನ ಮಕ್ಳ. ಯಾಕೆ? ಅಲ್ಲ ಸರ್, ಇವನೊಬ್ಬ ನೋಡಿಯಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ಇಷ್ಟು ಜನ ಸೇರ್ಕೊಂಡು ಆರ್ತಿಲ್ಲ ಅವ್ರನ್ನ ಹೆಂಗ್ ಹೊಡಿತಾರೆ? ನನಗೂ ಅದೇ ಯೋಚನೆ ಆಗೋಗಿದೆ ಶಾಸ್ತ್ರಿ. ನನಗಿರೋ ಕೆಪಾಸಿಟಿಗೆ ಎಲ್ರು ಡೇಟ್ ಹೊಡೆದೆ, ಅವ್ರು ಆಗ್ಲೇ ಹಿಂಗಾಗೋದ್ರು. ನಾನ್ ನಿಮ್ಗೆ ಅವತ್ತೇ ಹೇಳಿದೀನಿ ಸರ್, ಅವ್ನ್ ನನ್ಗಿಂತ ಸ್ಟ್ರಾಂಗ್ ಅಂತ. ಅವನೇನಾದ್ರು ಇಲ್ಲಿಗೆ ಬಂದ್ರೆ ಅವ್ನ್ ಮುಂದೆ ಒಬ್ರು ನಿಮ್ ಕಡೆ ನಿಲ್ಲಕ್ಕಾಗಲ್ಲ. ನಮ್ ತಾಯಣೆಗೂ ಸರ್,
ನೀವುಗಳೇನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಇವತ್ ನಿಮ್ ಕಣ್ ಮುಂದೆ ನಾನ್ ನಿಮ್ ಕಡೆಯವ್ರು ನೋಡ್ದೆ, ನಾಳೆ ಅವ್ನ್ ಬಂದು ಅವ್ನ್ ನೋಡಿದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತಾರೆ? ಒಳ್ಳೆ ಶಿಖಂಡಿಗಳ ತರ ನಿಂತಿರ್ತಾರೆ. ಏಯ್! ನಡೀರೋ. ಶಾಸ್ತ್ರಿ, ಸುಮ್ನೆ ಬಂದು ನನ್ ಪಾರ್ಟಿಗೆ ಸೇರ್ಕೊಂಬಿಡು. ಇಲ್ಲ ಅಂದ್ರೆ ಡೈಲಿ ಇದೇ ತರ ಬೀಳ್ತಾ ಇರುತ್ತೆ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ಕೇಳಿದೀನಿ. ಇವನ್ನೆಲ್ಲ ಕಡೆ ಬರ್ತಾನಲ್ಲಪ್ಪ. ಅರೆ ಅಲ್ಲ, ಅಯ್ಯೋ ದೇವ್ರೆ, ಇವಳಿಗೆ ಯಾವ ಸೀರೆನೂ ಇಷ್ಟನೇ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಆರ್ತಿ, ಈ ಸೀರೆ ಕಲರ್ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ರಿಸೆಪ್ಷನ್ ಅಲ್ಲಿ ಸೀರೆ ಉಟ್ಕೊಂಡ್ರೆ ಎಲ್ರು ನಿನ್ನೆ ನೋಡ್ತಾ ಇರ್ತಾರೆ. ನೋಡು, ಒಂದ್ಸಲ ಈ ಸೀರೆ ನೋಡು. ತುಂಬಾ ಕೆಟ್ಟದಾಗಿದೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಆರ್ತಿ, ಈ ಲಾಂಗ್ ಚೈನ್ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ನೋಡು, ಇದು ಅಸಹ್ಯವಾಗಿದೆ. ಯಾಕೆಲ್ಲ ಬಿಸಾಕ್ತಿದ್ಯಾ? ನನ್ ತಲೆ ಕೆಟ್ಟಿದೆ, ನಾನ್ ಹೀಗೆ ಆಡೋದು. ನಿಂಗೇನು? ನಿನ್ನ ಏನ್ ಮಾಡ್ತಿದ್ಯಾ ಪಾಂಡು? ಇವಳಿಗೆ ಕೊಬ್ಬು ಜಾಸ್ತಿ ಆಯ್ತು, ಅದಕ್ಕೆ ಹೊಡೆದ್ ಬಿಡದ? ಅದು ಅಭಯ್. ಸುಮ್ನೆರಪ್ಪ, ನಡಿ, ನಾನ್ ಬಂದಾಯ್ತಲ್ಲ, ನಡಿ ನಡಿ ನಡಿ. ಬಾ. ಏನ್ ಪಾಂಡು ನೀನು? ಆರ್ತಿ ಯಾರು? ಒಂದ್ ಸುಂದರವಾದ ಹುಡುಗಿ. ನಾಳೆ ನೀನ್ ಹೆಂಡತಿ ಆಗೋಳ್ತಾನೆ. ಹಾ, ಅವಳ ಪ್ರೀತಿಯಿಂದ ನೋಡ್ಕೋಬೇಕೆ ಹೊರ್ತು ಯಾರ ಈ ತರ ಹೊಡಿತಾರ? ಅವಳಿಗೆ ತುಂಬಾ ದುರಂಕಾರ. ಅದನ್ನ ಪ್ರೀತಿಯಾಗಿ ಬದ್ಲಾಯ್ಸು. ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಬರಾಗ್ ಮಾಡು. ಹೇಗೆ? ಈಗ ಕೇಳ್ದಲ್ಲ, ಅದಕ್ ಕರೆಕ್ಟ್. ಬ್ಯಾಂಕಾಕ್ ಹೆಸರು ಕೇಳಿದ್ಯಾ? ಹಾ, ಕೇಳಿದೀನಿ. ಸೂಪರ್ ಆಗಿದೆಯಂತೆ. ಕರೆಕ್ಟ್. ಬೀಚು, ಸ್ಕಾಚ್, ಶಾಪಿಂಗ್ ಮಾಲ್, ಅದು ಅಲ್ದೆ ಇಟ್ಸ್ ಎ ರೊಮ್ಯಾಂಟಿಕ್ ಪ್ಲೇಸ್. ಹೌದಾ? ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋದಕ್ಕೂ ಬ್ಯಾಂಕಾಕ್ ಏನ್ ಸಂಬಂಧ? ಪಾಂಡು, ನಿನಗ್ ದೇಹ ಬೆಳ್ದಿದೆ ಹೊರತು ಬುದ್ಧಿ ಒಂಚೂರು ಬೆಳ್ದಿಲ್ಲ ಕಣೆ. ಬರೀ 3rd ಗ್ರೇಡೆಡ್ ಐಡಿಯಾ. ನಿಮ್ಗೇನಿದ್ರು ಬರೀ ಕುಡ್ತಾ, ಒಡಿ, ಬಡಿ, ರೇಪು ಇಷ್ಟೇ ಕಣೆ ಗೊತ್ತಿರೋದು. ಪ್ರೀತಿ ಪ್ರೇಮದ ಬಗ್ಗೆ ಒಂಚೂರು ಗೊತ್ತಿಲ್ಲ. ಹೋಗ್ಲಿ, ಒಂದ್ ಹುಡುಗಿ ಹನಿಮೂನ್ಗೆ ಏನಕ್ಕೆ ಹೋಗ್ತಾರ ಗೊತ್ತಾ? ಅದಕ್ ತಾನೇ. ಅದಕ್ಕಲ್ಲ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಬ್ರಿಷ್ಟ ಇನ್ನೊಬ್ರು ತಿಳ್ಕೊಳ್ಳೋದಕ್ಕೆ, ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಹುಟ್ಟಕ್ಕೆ. ಹೌದಾ? ನೋಡು, ಎಲ್ರು ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹೋಗ್ತಾರೆ. ನೀನ್ ಆರ್ತಿನ ಮದ್ವೆಗ್ ಮುಂಚೆ ಹನಿಮೂನ್ ಕರ್ಕೊಂಡು ಹೋಗು. ಅವಳಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟಿ ನೀನ್ ಹಿಂದೆ ನಾಯಿ ಮರಿ ತರ ಓಡಾಡ್ತಿರ್ತಾಳೆ. ಸೂಪರ್ ಐಡಿಯಾ. ನೋಡು, ಮದ್ವೆಗೆ ಇನ್ನು ಬರೀ 10 ದಿನ ಇದೆ. ಇಬ್ರು ಜಾಲಿಯಾಗಿ ಸುತ್ತಾಡ್ಕೊಂಡು ಮದ್ವೆಗೆ ಶಾಪಿಂಗ್ ಮಾಡ್ಕೊಂಬನ್ರಯ್ಯ. ಹೊರಡು 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 ಹೊರಡು. ಥ್ಯಾಂಕ್ ಯು ಅಭಯ್, ಥ್ಯಾಂಕ್ ಯು ವೆರಿ ಮಚ್. ಹೊರಡು ಹೊರಡು. ಬ್ಯಾಂಕಾಕ? ಹೌದಣ್ಣ, ಒಂದ್ ವಾರ ನಾನು ಆರ್ತಿ ಹನಿಮೂನ್ ಹೋಗ್ತೀವಿ. ಮದುವೆ ಆದ್ಮೇಲೆ ತಾನೇ ಹನಿಮೂನ್ಗೆ ಹೋಗೋದು? ಅದು ಮಾಮೂಲೆ, ಇದು ವೆರೈಟಿ. ಬೇಡ ಪಾಂಡು. ಯಾಕೆ? ರಜಾ, ಅಲ್ಲಿ ಆರ್ತಿ ಲವರ್ ಬಂದು ನಿನಗ್ ಜಡ್ದು ಬಿಡ್ತಾನೆ ಅಂತ ಇವ್ರಿಬ್ರಿಗೂ ಭಯನಪ್ಪ. ಅಲ್ಲ ಸರ್, ಯಾರಿಗೋ ಭಯ? ಅವನ್ಗಷ್ಟು ಧೈರ್ಯ ಇದೆಯಾ ನನ್ ಮುಂದೆ ಬರ ಕೇಳು? ಬಂದಿಲ್ಲ. ಯಾರ್ ಸರ್ ಬಂದಿದ್ದು? ಸುಮ್ನೆ ಹೊಗಳ್ತಾ ಇದ್ದಾನೆ. ಏನ್ ಸರ್ ಎಲ್ಲ ತುಂಬಾ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀರಾ? ಏನಿಲ್ಲ, ಪಾಂಡು ಹನಿಮೂನ್ಗೆ ಹೋಗ್ಬೇಕಂತೆ. ಅಯ್ಯೋ, ಸಂತೋಷವಾಗಿ ಕಳಿಸ್ಕೊಡಿ ಸರ್. ಹಾಗಲ್ಲ ಭಯ್. ನೋಡಿ ಸರ್, ವಾತಾವರಣ ಚೇಂಜ್ ಆದ್ರೆ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಆಮೇಲೆ ಅವಳು ಹೊರಗಡೆ ಹೋದ್ರೆ ಅವಳ ಮನ್ಸು ಚೇಂಜ್ ಆಗ್ಬೋದಲ್ವಾ? ಸರಿ ಪಾಂಡು, ನೀನ್ ಹೋಗ್ಬಾ. ಅಲ್ಲ ಅವ್ನು ಬಂದ್ಬಿಟ್ರೆ? ಸರ್, ಶಾಸ್ತ್ರಿ ಹೇಳ್ತಾರೆ ಸರಿಯಾಗಿದೆ. ಅಲ್ಲೇನಾರು ಅವ್ನು ಬಂದು ಪಾಂಡುಗೇನಾರು ತೊಂದರೆ ಕೊಟ್ರೆ ಅವನೇನ್ ಮಾಡ್ತಾನೆ? ಹೌದಲ್ಲ? ಹೌದು ಸರ್. ಶಾಸ್ತ್ರಿ, ನೀನ್ ಜೊತೆಲಿ ಹೋಗು. ನಾನು ಹೋಗಲ್ಲ. ಅಲ್ಲ ಅವ್ನು ಗಡಿಯೋದಲ್ದೆ ನನಗೂ ಹೊಡೆದ್ಬಿಟ್ರೆ ಬೇಕಾದ್ರೆ ಅಭಯ್ ಬಂದ್ರೆ ನಾನು ಹೋಗ್ತೀನಿ. ಶಾಸ್ತ್ರಿ, ನನಗೆ ತುಂಬಾ ಕೆಲಸ ಇದೆ, ನಂಗೆಲ್ಲ ಬರಕ್ಕಾಗಲ್ಲ ಕಣಯ್ಯ. ಅಭಯ್, ಶಾಸ್ತ್ರಿ ಹೇಳೋದ್ ಸರಿನೇ. ನೀನು ಜೊತೆಲಿ ಹೋಗು, ಸಹಾಯ ಆಗತ್ತೆ. ನೀವೆಲ್ಲ ಎಷ್ಟೊಂದು ಫೋರ್ಸ್ ಮಾಡ್ತಾ ಇದೀರಾ ಅಂತಂದ್ರೆ ನಾನ್ ಹೆಂಗ್ ಬೇಡ ಅಂತನ್ಲಿ? ಓಕೆ, ಕರೆಕ್ಟ್ ಆಗಿ ಪಾಯಿಂಟ್ ಹಿಡಿದೆ ಶಾಸ್ತ್ರಿ. ಪಾಂಡು, ಓಡೋಣ? ಸರಿ. ಹಾ, ಬರ್ತೀನಿ. ಹೋಗ್ಬಾ. ಅಲ್ಲಿದೆ ಅಬ್ಬ ಬಾ.